ನಮಸ್ಕಾರ ಜ್ಯೋತಿಷ್ಯವಾಣಿಯ ಆತ್ಮೀಯ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಸ್ನೇಹಿತೆ ಗ್ಯಾರ್ಗಿ. ನಮ್ಮ ಜ್ಯೋತಿಷ್ಯವಾಣಿ ಚಾನೆಲ್ಗೆ ಸ್ವಾಗತ. ಅರೆ, ಜ್ಯೋತಿಷ್ಯವಾಣಿಗೆ ಬಂದಿದ್ದೀರಾ ಅಂದ್ರೆ ನೀವು ಜೀವನದಲ್ಲಿ ಏನನ್ನಾದರೂ ಆಳವಾಗಿ ಅರ್ಥ ಮಾಡಿಕೊಳ್ಳಲು ಬಯಸ್ತೀರಿ ಅಲ್ವಾ? ಇವತ್ತು ನಾವು ಒಂದು ನಿಗೂಢ ಜಗತ್ತಿಗೆ ಪ್ರಯಾಣ ಮಾಡೋಣ. ಒಂದು ರಾಶಿ ಚಕ್ರದ ಹಿಂದೆ ಅಡಗಿದ್ದ ಬೃಹತ್ ಶಕ್ತಿಯನ್ನು ಅನಾವರಣಗೊಳಿಸೋಣ. ಅದುವೇ ಕುಂಭರಾಶಿ. ನಿಮ್ಮ ಸ್ನೇಹಿತರು, ಕುಟುಂಬದವರು ಅಥವಾ ಪ್ರೀತಿಪಾತ್ರರಲ್ಲಿ ಯಾರಾದರೂ ಕುಂಭರಾಶಿಯವರಿದ್ದಾರಾ? ಹಾಗಿದ್ದರೆ ಅವರ ಬಗ್ಗೆ ನೀವು ತಿಳಿದುಕೊಳ್ಳಲೇಬೇಕಾದ ಒಂದು ಆಳವಾದ ಸತ್ಯವನ್ನು ಇವತ್ತು ನಾನು ನಿಮ್ಮ ಮುಂದೆ ಇಡುತ್ತೇನೆ. ಕುಂಭರಾಶಿಯವರು ಆಕಾಶದಂತೆ ವಿಶಾಲ, ಗಾಳಿಯಂತೆ ಸ್ವತಂತ್ರ ಮತ್ತು ನೀರನ್ನು ಹೊತ್ತಂತೆ ಜ್ಞಾನವನ್ನು ಹೊತ್ತವರು. ಅವರನ್ನು ನೋಡಿದಾಗ ಎಂತಹ ಪ್ರಶಾಂತತೆ, ಎಂತಹ ಶಾಂತ ಸ್ವಭಾವ ಅಲ್ವಾ? ಅವರು ಅಷ್ಟು ಬೇಗ ಸಿಟ್ಟು ಮಾಡಿಕೊಳ್ಳುವುದನ್ನು ನೀವು ನೋಡಿರಲಾರಿರಿ. ಆದರೆ ಅವರ ತಾಳ್ಮೆಯ ಕಟ್ಟೆ ಒಡೆದರೆ ಏನಾಗುತ್ತದೆ ಗೊತ್ತಾ? ಅದು ಬರೀ ಸಿಟ್ಟಲ್ಲ, ಅದು ಬ್ರಹ್ಮಾಂಡವನ್ನೇ ಅಲ್ಲಾಡಿಸುವ ಒಂದು ಶಕ್ತಿ. ಈ ವಿಡಿಯೋವನ್ನು ಪೂರ್ತಿ ನೋಡಿ, ಏಕೆಂದರೆ ಕೊನೆಯಲ್ಲಿ ನಾನು ನಿಮ್ಗೆ ಕುಂಭರಾಶಿಯ ಸಿಟ್ಟಿನ ಹಿಂದಿನ ಅತಿ ದೊಡ್ಡ ರಹಸ್ಯವನ್ನು ಹೇಳುತ್ತೇನೆ. ಅದು ಅವರ ವ್ಯಕ್ತಿತ್ವದ ತಿರುಳು, ಮತ್ತು ಅದನ್ನು ತಿಳಿದುಕೊಂಡರೆ ನೀವು ಅವರನ್ನು ಎಂದಿಗೂ ತಪ್ಪಾಗಿ ಅರ್ಥಮಾಡಿಕೊಳ್ಳುವುದಿಲ್ಲ. ಹಾಗೆಯೇ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ, ನಿಮ್ಮ ಕುಂಭರಾಶಿ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ನಮ್ಮ ಜ್ಯೋತಿಷ್ಯವಾಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ. ಬನ್ನಿ, ಇಂದಿನ ನಮ್ಮ ನಿಗೂಢ ಅಧ್ಯಯನವನ್ನು ಶುರು ಮಾಡೋಣ. ಕುಂಭರಾಶಿಯವರ ಕೋಪವನ್ನು ಕೆರಳಿಸುವ ಆ 6 ವಿಷಯಗಳು ಯಾವುವು? ಇದು ಒಂದು ಎಚ್ಚರಿಕೆಯ ಕರೆಗಂಟೆಯಷ್ಟೇ ಅಲ್ಲ, ಅವರ ಸೂಕ್ಷ್ಮ ಮನಸ್ಸನ್ನು ಅರ್ಥಮಾಡಿಕೊಳ್ಳುವ ಒಂದು ದಿಕ್ಸೂಚಿ. ನಮ್ಮ ಪುರಾತನ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪ್ರತಿಯೊಂದು ರಾಶಿಯೂ ತನ್ನದೇ ಆದ ವಿಶಿಷ್ಟ ಗುಣಗಳನ್ನು ಹೊಂದಿದೆ. ಕೆಲವರು ಸಣ್ಣ ವಿಷಯಕ್ಕೆ ಸಿಡಿಯುತ್ತಾರೆ, ಇನ್ನು ಕೆಲವರು ಮೌನವಾಗಿ ನರಳುತ್ತಾರೆ. ಆದರೆ ಕುಂಭರಾಶಿಯವರು ತಮ್ಮ ಭಾವನೆಗಳನ್ನು ನಿಯಂತ್ರಿಸುವಲ್ಲಿ ನಿಸ್ಸೀಮರು. ಅವರ ಕೋಪವನ್ನು ನೀವು ಸುಲಭವಾಗಿ ನೋಡಲು ಸಾಧ್ಯವಿಲ್ಲ. ಆದರೆ ಒಮ್ಮೆ ನೀವು ಅವರ ಸೀಮೆಯನ್ನು ದಾಟಿದರೆ ಅವರ ಸಿಟ್ಟು ಒಂದು ಸುಂಟರಗಾಳಿಯಂತೆ ಎಲ್ಲವನ್ನೂ ಧ್ವಂಸ ಮಾಡುವ ಶಕ್ತಿಯನ್ನು ಹೊಂದಿದೆ. ಹಾಗಾದ್ರೆ ಆ 6 ವಿಷಯಗಳು ಯಾವುವು? ಮೊದಲನೆಯದು, ಅವರನ್ನು ಒತ್ತಾಯಿಸಬೇಡಿ ಅಥವಾ ನಿಯಂತ್ರಿಸಲು ಪ್ರಯತ್ನಿಸಬೇಡಿ. ಕುಂಭರಾಶಿಯವರು ಸ್ವಾತಂತ್ರ್ಯವನ್ನು ಪ್ರೀತಿಸುತ್ತಾರೆ. ಅವರ ನಿರ್ಧಾರಗಳು, ಅವರ ಆಲೋಚನೆಗಳು, ಅವರ ಜೀವನ ಶೈಲಿ ಎಲ್ಲವೂ ಅವರದೇ. ನೀವು ಅವರ ಮೇಲೆ ಅಧಿಕಾರ ಚಲಾಯಿಸಲು ಪ್ರಯತ್ನಿಸಿದರೆ ಅಥವಾ ಅವರನ್ನು ನಿಮ್ಮಿಷ್ಟದಂತೆ ಬದಲಾಯಿಸಲು ಪ್ರಯತ್ನಿಸಿದರೆ ಅದು ಅವರಿಗೆ ತೀವ್ರ ಅಸಮಾಧಾನ ತರುತ್ತದೆ. ಅವರು ತಮ್ಮ ಕೋಪವನ್ನು ನಿಯಂತ್ರಿಸಲು ಪ್ರಯತ್ನಿಸುತ್ತಾರೆ, ಆದರೆ ನೀವು ಸತತವಾಗಿ ಅವರನ್ನು ಒತ್ತಾಯಿಸುತ್ತಾ ಹೋದರೆ ಅದು ಅವರ ತಾಳ್ಮೆಯ ಕಟ್ಟೆಯನ್ನು ಒಡೆಯುತ್ತದೆ. ಅವರು ಸಿಟ್ಟಾದಾಗ ಅವರ ಸುತ್ತ ಸುಳಿದಾಡುವುದು ಅತಿ ದೊಡ್ಡ ತಪ್ಪು. ಅವರನ್ನು ತಕ್ಷಣ ಸಮಾಧಾನಪಡಿಸಲು ಪ್ರಯತ್ನಿಸಬೇಡಿ, ಬದಲಾಗಿ ಅವರಿಗೆ ಸ್ವಲ್ಪ ಸಮಯ ಮತ್ತು ಸ್ಥಳ ನೀಡಿ. ಅವರು ತಮ್ಮ ಪ್ರಶಾಂತ ಸ್ಥಿತಿಗೆ ಮರಳಿದಾಗ ನಿಮ್ಮ ಮಾತನ್ನು ಕೇಳಲು ಸಿದ್ಧರಾಗಿರುತ್ತಾರೆ. ಆಗ ನೀವು ನಿಮ್ಮ ಅಭಿಪ್ರಾಯವನ್ನು ಹೇಳಿದರೆ ಸಂಬಂಧ ಸುಧಾರಿಸುತ್ತದೆ. ಇಲ್ಲವಾದರೆ ಅದು ಒಂದು ದೊಡ್ಡ ಅಗ್ನಿಪರ್ವತ ಸ್ಫೋಟಕ್ಕೆ ಕಾರಣವಾಗಬಹುದು. ನೀವು ಎಂದಾದರೂ ಕುಂಭರಾಶಿಯವರನ್ನು ನಿಯಂತ್ರಿಸಲು ಹೋಗಿ ಕಷ್ಟ ಅನುಭವಿಸಿದ್ದೀರಾ? ಕಾಮೆಂಟ್ಗಳಲ್ಲಿ ನಮಗೆ ತಿಳಿಸಿ. ಎರಡನೆಯದು, ಅವರೊಂದಿಗೆ ವಾದ ಮಾಡಬೇಡಿ. ಕುಂಭರಾಶಿಯವರು ತೀಕ್ಷ್ಣ ಬುದ್ಧಿಮತ್ತೆ ಹೊಂದಿದ್ದವರು. ವಾದಗಳಲ್ಲಿ ಅವರನ್ನು ಸೋಲಿಸುವುದು ಅಸಾಧ್ಯಕ್ಕೆ ಸಮಾನ. ಅವರು ಪ್ರಚೋದನಾತ್ಮಕ ಸಂಭಾಷಣೆಗಳಲ್ಲಿ ಪ್ರವೀಣರು ಮತ್ತು ಯಾವಾಗ ಏನು ಮಾತನಾಡಬೇಕು ಎಂದು ಅವರಿಗೆ ಚೆನ್ನಾಗಿ ತಿಳಿದಿದೆ. ಅವರು ಇತರರ ಅಭಿಪ್ರಾಯಗಳನ್ನು ಗೌರವಿಸುತ್ತಾರೆ, ಆದರೆ ನೀವು ಅವರ ಮೇಲೆ ನಿಮ್ಮ ಅಭಿಪ್ರಾಯವನ್ನು ಬಲವಂತವಾಗಿ ಹೇರಲು ಪ್ರಯತ್ನಿಸಿದರೆ ಅದು ಅವರಿಗೆ ತೀವ್ರ ಅಸಮಾಧಾನ ತರುತ್ತದೆ. ಅವರು ತಮ್ಮ ಕೋಪವನ್ನು ನಿಯಂತ್ರಿಸಲು ಪ್ರಯತ್ನಿಸುತ್ತಾರೆ, ಆದರೆ ಅವರ ಆತ್ಮಗೌರವವನ್ನು ರಕ್ಷಿಸಿಕೊಳ್ಳಲು ಅವರು ತಮ್ಮ ನಿಲುವುಗಳನ್ನು ಸುಲಭವಾಗಿ ಬದಲಾಯಿಸುವುದಿಲ್ಲ. ಸನ್ನಿವೇಶಕ್ಕೆ ತಕ್ಕಂತೆ ತಮ್ಮ ಮಾತುಗಳನ್ನು ಬದಲಾಯಿಸುವ ಕುತಂತ್ರಿ ಜನರನ್ನು ಅವರು ಸಂಪೂರ್ಣವಾಗಿ ದ್ವೇಷಿಸುತ್ತಾರೆ. ನಿಮ್ಮ ಕುಂಭರಾಶಿ ಸ್ನೇಹಿತರು ವಾದದಲ್ಲಿ ಎಷ್ಟು ಚುರುಕು ಎಂದು ನೆನಪಿಸಿಕೊಳ್ಳಿ. ಈ ವಿಡಿಯೋ ಅವರಿಗೆ ಕಳುಹಿಸಿ, ಅವರು ನಿಮ್ಮನ್ನು ಮೆಚ್ಚುತ್ತಾರೆ. ಮೂರನೆಯದು, ಅವರಿಗೆ ಎಂದಿಗೂ ದ್ರೋಹ ಮಾಡಬೇಡಿ. ಕುಂಭರಾಶಿಯವರು ಸ್ಥಿರರಾಶಿಯಾಗಿ ಅತ್ಯಂತ ನಿಷ್ಠಾವಂತರು ಮತ್ತು ಸಂಬಂಧಗಳನ್ನು ಅತಿ ಗಂಭೀರವಾಗಿ ಪರಿಗಣಿಸುತ್ತಾರೆ. ಅವರಿಗೆ ನಿಮ್ಮ ನಂಬಿಕೆಯನ್ನು ದ್ರೋಹ ಮಾಡುವುದು ಎಂದರೆ ಅವರನ್ನು ಶಾಶ್ವತವಾಗಿ ಕಳೆದುಕೊಳ್ಳುವುದು ಎಂದರ್ಥ. ಅವರು ಯಾವುದೇ ಪರಿಸ್ಥಿತಿಯನ್ನು ಸಹಿಸಿಕೊಳ್ಳಬಹುದು, ಆದರೆ ಹಿಂದಿನಿಂದ ಇರಿಟವನ್ನು ಎಂದಿಗೂ ಸಹಿಸುವುದಿಲ್ಲ. ಅದು ಒಂದು ದೊಡ್ಡ ಸುಳ್ಳಿರಲಿ ಅಥವಾ ಒಂದು ಸಣ್ಣ ವಿಷಯವಿರಲಿ, ಕುಂಭರಾಶಿಯವರು ಅದನ್ನು ತಮ್ಮ ಹೃದಯಕ್ಕೆ ತೆಗೆದುಕೊಳ್ಳುತ್ತಾರೆ ಮತ್ತು ಆವೇಗದಿಂದ ಪ್ರತಿಕ್ರಿಯಿಸುತ್ತಾರೆ. ನೀವು ಕುಂಭರಾಶಿಯವರೊಂದಿಗೆ ಪ್ರೀತಿಯ ಸಂಬಂಧದಲ್ಲಿದ್ದರೆ ಅವರೊಂದಿಗೆ ಪ್ರಾಮಾಣಿಕರಾಡಿರಿ. ಇಲ್ಲವಾದರೆ ಅವರನ್ನು ಶಾಶ್ವತವಾಗಿ ಕಳೆದುಕೊಳ್ಳುವ ಅಪಾಯವನ್ನು ಎದುರಿಸುತ್ತೀರಿ.
ಅವರ ವಿಶ್ವಾಸವನ್ನು ಕಳೆದುಕೊಂಡರೆ ಅದನ್ನು ಮತ್ತೆ ಗಳಿಸುವುದು ಸೂರ್ಯೋದಯವನ್ನು ಕೈಯಲ್ಲಿ ಹಿಡಿದಂತೆ. ಈ ದ್ರೋಹದ ಹಿಂದೆ ಇನ್ನೊಂದು ಆಳವಾದ ರಹಸ್ಯವಿದೆ. ಅದು ಅವರ ಆತ್ಮದ ಮೂಲಾಧಾರವನ್ನು ಅಲುಗಾಡಿಸುತ್ತದೆ. ಅದನ್ನು ನಾನು ಕೊನೆಯಲ್ಲಿ ಬಹಿರಂಗಪಡಿಸುತ್ತೇನೆ. 4ನೆಯದು, ಅವರ ತಾಳ್ಮೆಯನ್ನು ಪರೀಕ್ಷಿಸಬೇಡಿ. ಕುಂಭರಾಶಿಯವರು ಶಾಂತ ಸ್ವಭಾವದವರು ಮತ್ತು ಸಂಘರ್ಷಗಳನ್ನು ತಪ್ಪಿಸುತ್ತಾರೆ. ಯಾರಾದರೂ ಅವರಿಗೆ ತೀವ್ರವಾಗಿ ಕೆಟ್ಟದ್ದನ್ನು ಮಾಡಿದಾಗ ಮಾತ್ರ ಅವರು ಸಿಟ್ಟಾಗುತ್ತಾರೆ. ಹಾಗಾಗಿ ಕುಂಭರಾಶಿಯವರು ನಿಮ್ಮ ಮೇಲೆ ಕೋಪಗೊಂಡಿದ್ದರೆ ಅದರ ಹಿಂದೆ ಒಂದು ದೊಡ್ಡ ಕಾರಣವಿದೆ ಎಂದು ಅರ್ಥಮಾಡಿಕೊಳ್ಳಿ ಮತ್ತು ಅವರ ಕೋಪವನ್ನು ಮತ್ತಷ್ಟು ಪ್ರಚೋದನೆ ಮಾಡಬೇಡಿ, ಏಕೆಂದರೆ ಅದು ವಿನಾಶಕಾರಿಯಾಗಿರುತ್ತದೆ. ಒಮ್ಮೆ ಅವರು ತಮ್ಮ ತಾಳ್ಮೆಯನ್ನು ಕಳೆದುಕೊಂಡರೆ ಅದರ ಪರಿಣಾಮ ಊಹಿಸಲೂ ಸಾಧ್ಯವಿಲ್ಲ. ಅವರು ತಮ್ಮ ಭಾವನೆಗಳು ಮತ್ತು ಕೋಪವನ್ನು ತಮ್ಮ ಶಾಂತ ಹೊರಮೈ ಅಡಿಯಲ್ಲಿ ಇಟ್ಟುಕೊಂಡಿರುತ್ತಾರೆ. ಹಾಗಾಗಿ ಕುಂಭರಾಶಿಯವರು ಮೌನವಾಗಿದ್ದರೆ ಸದ್ಯಕ್ಕೆ ಅವರನ್ನು ಅವರ ಪಾಡಿಗೆ ಬಿಡುವುದು ಉತ್ತಮ. ಅವರ ಮೌನ ಕೇವಲ ಮೌನ ಅಲ್ಲ, ಅದು ಮುಂಬರುವ ಚಂಡಮಾರುತದ ಮುನ್ಸೂಚನೆ. ನೀವು ಎಂದಾದರೂ ಕುಂಭರಾಶಿಯವರ ಮೌನದಿಂದ ಗಾಬರಿಗೊಂಡಿದ್ದೀರಾ? ಅದು ನಿಮಗೆ ಪಾಠ ಕಲಿಸಿದೆಯೇ? ನಿಮ್ಗೆ ಗೊತ್ತಾ ಕುಂಭರಾಶಿಯವರು ಕೋಪಗೊಂಡಾಗ ಏನು ಮಾಡಬೇಕು ಎಂದು? ಈ ಚಿಕ್ಕ ಸೂತ್ರ ನಿಮ್ಮ ಸಂಬಂಧಗಳನ್ನು ಉಳಿಸುತ್ತದೆ. 4ನೆಯದು, ಅನ್ಯಾಯವನ್ನು ಸಹಿಸುವುದಿಲ್ಲ. ಅನ್ಯಾಯವು ಈ ಮಾನವತಾವಾದಿ ಮನಸ್ಸನ್ನು ಅಸಮಾಧಾನಗೊಳಿಸುತ್ತದೆ. ಹಾಗಾಗಿ ಕುಂಭರಾಶಿಯವರ ಮುಂದೆ ಎಂದಿಗೂ ಅನ್ಯಾಯವನ್ನು ಮಾಡಬೇಡಿ ಅಥವಾ ಬೆಂಬಲಿಸಬೇಡಿ. ಅನ್ಯಾಯಕ್ಕಾಗಿ ಅವರು ಯಾರ ಮೇಲಾದರೂ ಭಯಂಕರವಾಗಿ ಸಿಟ್ಟಾಗಬಹುದು. ಅವರು 2 ಬಾರಿ ಯೋಚಿಸದೆ ಸ್ಫೋಟಿಸುವ ಹಂತಕ್ಕೆ ಹೋಗಬಹುದು. ಅವರು ಹೆಚ್ಚಾಗಿ ಮಾನವತಾವಾದಿ ಕಾರ್ಯಗಳ ಬಗ್ಗೆ ಮಾತನಾಡುತ್ತಾರೆ ಮತ್ತು ಅವುಗಳಿಗೆ ಕೊಡುಗೆ ನೀಡಲು ಅವಕಾಶಗಳನ್ನು ಹುಡುಕುತ್ತಾರೆ. ಅವರು ವ್ಯಕ್ತಿಗತ ದೃಷ್ಟಿಕೋನಕ್ಕಿಂತ ಸಮುದಾಯದ ದೃಷ್ಟಿಕೋನದಿಂದ ತಿಂಗಗಳನ್ನು ನೋಡುವವರು. ಅವರಿಗೆ ಸಮಾಜದ ಒಳತೆ ಮುಖ್ಯ. ಒಂದು ಸಣ್ಣ ಅನ್ಯಾಯವು ಅವರ ಮನಸ್ಸಿನಲ್ಲಿ ಬ್ರಹ್ಮಾಂಡದ ಅನ್ಯಾಯಕ್ಕೆ ಸಮಾನವಾಗಿರುತ್ತದೆ. ಅನ್ಯಾಯದ ವಿರುದ್ಧ ಹೋರಾಡುವ ನಿಮ್ಮ ಕುಂಭರಾಶಿ ಹೀರೋಗಳನ್ನು ಟ್ಯಾಗ್ ಮಾಡಿ ಅಥವಾ ಅವರಿಗೆ ಈ ವಿಡಿಯೋ ಶೇರ್ ಮಾಡಿ. ನಿಮ್ಮ ಕುಂಭರಾಶಿ ಸ್ನೇಹಿತರು ಯಾವಾಗಲೂ ಸರಿ ತಪ್ಪುಗಳ ಬಗ್ಗೆ ನಿಖರ ನಿಲುವು ಹೊಂದಿರುತ್ತಾರಲ್ವೇ? ಆದರೆ ಅನ್ಯಾಯಕ್ಕಿಂತಲೂ ದೊಡ್ಡದಾದ ಒಂದು ವಿಷಯವಿದೆ. ಅದು ಅವರನ್ನು ಸಂಪೂರ್ಣವಾಗಿ ಸಿಡಿದೆಳಿಸುತ್ತದೆ. ಅದು ಏನು? ಉತ್ತರ ಮುಂದಿನ ಅಂಶದಲ್ಲಿದೆ. 6ನೆಯದು ಮತ್ತು ಕೊನೆಯದು, ನಿರ್ಣಾಯಕವಾಗಿರಬೇಡಿ. ಡೋಂಟ್ ಬಿ ಜಡ್ಜ್ಮೆಂಟಲ್. ಈ ವಾಯುರಾಶಿಯವರು ಯಾವುದೇ ಅತಿಯಾದ ವಿಮರ್ಶಾತ್ಮಕ ದೃಷ್ಟಿಕೋನಗಳನ್ನು ಇಷ್ಟಪಡುವುದಿಲ್ಲ. ಅವರು ವ್ಯತ್ಯಾಸಗಳನ್ನು ಒಪ್ಪಿಕೊಳ್ಳುವುದು ಮತ್ತು ಅವುಗಳಿಗೆ ಸುಗಮವಾಗಿ ಹೊಂದಿಕೊಳ್ಳುವವರನ್ನು ಪ್ರಶಂಸಿಸುತ್ತಾರೆ. ಕುಂಭರಾಶಿಯವರು ನಿರ್ಣಾಯಕ ಜನರಿಂದ ಕಟ್ಟುನಿಟ್ಟಾಗಿ ದೂರವಿರುತ್ತಾರೆ. ಅವರು ಔಟ್ ಆಫ್ ದ ಬಾಕ್ಸ್ ಆಲೋಚನೆಗಳನ್ನು ವಿಮರ್ಶಿಸುವ ಜನರನ್ನೂ ಕೂಡ ಇಷ್ಟಪಡುವುದಿಲ್ಲ. ಅವರು ಯಾವಾಗಲೂ ಜಗತ್ತನ್ನು ಒಳ್ಳೆಯದು ಮಾಡುವ ಹೊಸ ವಿಷಯಗಳನ್ನು ಹುಡುಕುತ್ತಿರುತ್ತಾರೆ. ಅವರು ಸಕಾರಾತ್ಮಕ ಬದಲಾವಣೆಯನ್ನು ಅಡ್ಡಿಪಡಿಸಲು ಪ್ರಯತ್ನಿಸುವವರನ್ನು ವಿರೋಧಿಸುತ್ತಾರೆ. ನೀವು ಕುಂಭರಾಶಿಯವರೊಂದಿಗೆ ನಿರ್ಣಾಯಕ ರೀತಿಯಲ್ಲಿ ವ್ಯವಹರಿಸಿದರೆ ಅದು ಅವರಿಗೆ ಹೆಚ್ಚು ನೋವುಂಟು ಮಾಡುತ್ತದೆ ಮತ್ತು ಅವರು ವಿಷಯಗಳನ್ನು ಮತ್ತೆ ಸರಿಯಾದ ಹಾದಿಗೆ ತರಲು ಏನು ಬೇಕಾದರೂ ಮಾಡುತ್ತಾರೆ. ಅವರಿಗೆ ಪ್ರಗತಿ ಎಂದರೆ ಕೇವಲ ತಾಂತ್ರಿಕ ಪ್ರಗತಿಯಷ್ಟೇ ಅಲ್ಲ, ಅದು ಮಾನಸಿಕ ಮತ್ತು ಸಾಮಾಜಿಕ ಪ್ರಗತಿಯೂ ಹೌದು. ಜಗತ್ತು ಬದಲಾಗಬೇಕು ಎಂದು ಬಯಸುವ ಕುಂಭರಾಶಿ ಆತ್ಮಗಳನ್ನು ಅರ್ಥಮಾಡಿಕೊಳ್ಳಲು ಈ ಮಾತುಗಳು ಬಹಳ ಮುಖ್ಯ. ನೋಡಿದರಲ್ಲ ಕುಂಭರಾಶಿಯವರ ಈ 6 ವಿಶಿಷ್ಟ ಸ್ವಭಾವ. ಆದರೆ ನೆನಪಿರಿ, ಕುಂಭರಾಶಿಯವರ ಈ ಸಿಟ್ಟಿನ ಮುಖವನ್ನು ನೋಡುವುದು ಬಹಳ ಅಪರೂಪ, ಏಕೆಂದರೆ ಅವರು ತಮ್ಮ ಕೋಪದ ಮೇಲೆ ಉತ್ತಮ ನಿಯಂತ್ರಣವನ್ನು ಹೊಂದಿದ್ದು ವಿಷಯಗಳನ್ನು ಬಹುತೇಕ ಟಟ್ಟಕ್ಕೆ ಸಹಿಸುತ್ತಾರೆ. ಆದರೆ ಅದಕ್ಕೆ ನೀವು ಬೇಕಂತಲೇ ಅಪಾಯವನ್ನು ತೆಗೆದುಕೊಳ್ಳಬೇಕು ಎಂದು ಅರ್ಥವಿಲ್ಲ. ನಿಮ್ಮ ಜೀವನದಲ್ಲಿ ಕುಂಭರಾಶಿಯವರಿದ್ದರೆ ಈ ವಿಡಿಯೋ ಒಂದು ದಿಕ್ಸೂಚಿಯಂತೆ ಕಾರ್ಯನಿರ್ವಹಿಸುತ್ತದೆ. ಅವರ ಪ್ರಶಾಂತತೆ ಹಿಂದೆ ಅಡಗಿದ್ದ ಶಕ್ತಿಯನ್ನು ನೀವು ಈಗ ಅರ್ಥಮಾಡಿಕೊಂಡಿದ್ದೀರಿ. ಇದನ್ನು ತಿಳಿದರೆ ನಿಮ್ಮ ಸಂಬಂಧಗಳು ಇನ್ನಷ್ಟು ಗಟ್ಟಿಯಾಗುತ್ತವೆ. ಆದರೆ ಇಷ್ಟೆಲ್ಲ ಹೇಳಿದ ಮೇಲೆ ಕುಂಭರಾಶಿಯವರ ಸಿಟ್ಟಿನ ಬಗ್ಗೆ ಒಂದು ಅತಿದೊಡ್ಡ ರಹಸ್ಯ ಹೇಳುತ್ತೇನೆ ಎಂದಿದ್ದೆ ಅಲ್ವಾ? ಅದು ಅವರ ವ್ಯಕ್ತಿತ್ವದ ತಿರುಳು. ಮತ್ತು ಅದನ್ನು ತಿಳಿದುಕೊಂಡರೆ ನೀವು ಅವರನ್ನು ಎಂದಿಗೂ ತಪ್ಪಾಗಿ ಅರ್ಥಮಾಡಿಕೊಳ್ಳುವುದಿಲ್ಲ. ಕುಂಭರಾಶಿಯವರ ಸಿಟ್ಟು ಕೇವಲ ವೈಯಕ್ತಿಕ ಭಾವನೆಯಲ್ಲ, ಅದು ಒಂದು ತತ್ವದ ರಕ್ಷಣೆ, ಒಂದು ಆದರ್ಶದ ಹೋರಾಟ. ಹೌದು ಸ್ನೇಹಿತರೆ, ಅವರ ಕೋಪವು ಅವರ ಆಳವಾದ ಮೌಲ್ಯಗಳು, ನ್ಯಾಯ, ಸಮಾನತೆ ಮತ್ತು ಸ್ವಾತಂತ್ರ್ಯಕ್ಕೆ ಧಕ್ಕೆ ಬಂದಾಗ ಮಾತ್ರ ಹೊರಬರುತ್ತದೆ. ಇದು ಅವರ ಬಗ್ಗೆ ಅಲ್ಲ, ಇದು ವಿಶಾಲವಾದ ಸಮಾಜದ ಬಗ್ಗೆ. ಉತ್ತಮ ಜಗತ್ತಿನ ಅವರ ದೃಷ್ಟಿಕೋನಕ್ಕೆ ಅಡ್ಡಿಪಡಿಸಿದಾಗ, ಅಸಮಾನತೆ ಅಥವಾ ಅನ್ಯಾಯವನ್ನು ಕಂಡಾಗ ಅವರು ತಮ್ಮ ಶಾಂತ ಸ್ವರೂಪವನ್ನು ಬಿಟ್ಟು ತಮ್ಮ ಆಂತರಿಕ ಸುಂಟರಗಾಳಿಯನ್ನು ಹೊರಹಾಕುತ್ತಾರೆ. ಏಕೆಂದರೆ ಅವರ ನಂಬಿಕೆಗಳೇ ಅವರಿಗೆ ಜೀವನ. ಅವರು ಇಷ್ಟೆಲ್ಲಾ ಸಹಿಸಿಕೊಳ್ಳುವುದು ವಿಷಯಗಳನ್ನು ಅರ್ಥಮಾಡಿಕೊಳ್ಳುತ್ತಾರೆ ಎಂಬ ಆಸೆಯಿಂದ. ಆದರೆ ಆ ನಂಬಿಕೆಗೆ ಧಕ್ಕೆ ಬಂದಾಗ ಅವರ ಸಿಟ್ಟು ವೈಯಕ್ತಿಕವಲ್ಲ, ಅದು ಒಂದು ತತ್ವದ ರಕ್ಷಣೆಗಾಗಿ.
ಈ ಅದ್ಭುತ ಒಳನಡವನ್ನು ನಿಮ್ಮ ಎಲ್ಲ ಕುಂಭರಾಶಿ ಸ್ನೇಹಿತರು ಮತ್ತು ಅವರ ಬಗ್ಗೆ ತಿಳಿದುಕೊಳ್ಳಲು ಬಯಸುವವರಿಗೆ ತಲುಪಿಸಿ. ಇದು ಅವರ ಮನಸ್ಸಿನ ಆಳವನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಕುಂಭರಾಶಿಯವರು ಎಂತಹ ಅಪರೂಪದ ಆತ್ಮಗಳು ಅಲ್ವಾ? ಅವರ ಈ ವಿಶಿಷ್ಟ ಸ್ವಭಾವದ ಬಗ್ಗೆ ನಿಮ್ಮ ಅಭಿಪ್ರಾಯವೇನೋ ಕಾಮೆಂಟ್ ಮಾಡಿ, ನಿಮ್ಮ ಅನುಭವಗಳನ್ನು ಹಂಚಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಎಲ್ಲ ಅಪ್ಡೇಟ್ಗಳಿಗಾಗಿ ನಮ್ಮ ಜ್ಯೋತಿಷ್ಯವಾಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಸಿಗೋಣ, ನಿಮ್ಮ ಗಾರ್ಗಿ.